ಪ್ರವೀಣ, ಮತ್ತೆ ಲ್ಯಾಂಡ್ ಲಾರ್ಡ್ ಮೂವಿ ನೋಡ್ಕೊಂಡು ಬಂದ್ವಿ ಮೊನ್ನೆ ನಾವು. ಹೌದು, ಮೂವಿ ಹೆಂಗಿತ್ತು? ತುಂಬಾ ಚೆನ್ನಾಗಿದೆ ಕಣ. ಸೂಪರ್ ಸೂಪರ್ ಸೂಪರ್, ಎಲ್ರು ನೋಡ್ಬೇಕಾದಂತ ಮೂವಿ. ಬೆರಳು ನಮ್ ಸಮಕ್ ಬರಕ್ ನೋಡ್ತದೆ ಅಂದ್ರೆ ಆ ಹೆಬ್ಬೆರಳು ನಗ್ಬೇಕು. ನಮ್ಮ ಹಕ್ಕುಗಳನ್ನ ಪಡ್ಕೊನಕ ಭಿಕ್ಷೆ ಬೇಡ್ಕೊಡ್ದು, ಎದಿಗಳಿಗೆ ಒದ್ದು ಕಿತ್ಕೊಬೇಕು. ಈ ತರ ಮೂವಿಗಳು ನಮ್ಮ ಅಣ್ಣವರ ಕಾಲದಲ್ಲಿ, ನಮ್ಮ ವಿಷ್ಣುದಾದವರ ಕಾಲದಲ್ಲೆಲ್ಲ ಬರ್ತಾ ಇತ್ತು. ಕಾಲದಲ್ಲೆಲ್ಲ ಅಂತ ಮೂವಿ ಈ ತರ ಮೂವಿ ಎಲ್ಲ ಬರ್ತಾ ಇತ್ತು. ಬಟ್ ಎಷ್ಟು ಚೆನ್ನಾಗಿದೆ ಮೂವಿ ಅಂದ್ರೆ ಒಬ್ರಿಗಿಂತ ಒಬ್ರು ಸೂಪರ್ ಸೂಪರ್ ಆಗಿ ಮಾಡಿ ಮೂವಿನ ನಿರ್ದೇಶನ ಮಾಡಿರೋದು ಜಗದೀಶ್ ಕೆ ಹಂಪಿ ಅವರು. ಅವರಿಗೂ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳ್ಬೇಕು. ಎಂತ ಮೂವಿ ತೆಗ್ದಿದಾರ ಅಂದ್ರೆ. ಮತ್ತೆ ಏನಂದ್ರೆ ನಮ್ಮ ಅಜನೀಶ್ ಲೋಕನಾಥ್ ಅಂದ್ರೆ ಫುಲ್ ಚಚ್ಚಿ ಬಿಸಾಡಿದ್ದಾರೆ. ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್, BGM ಹೆಂಗಿದೆ ಅಂದ್ರೆ ಅಬ್ಬಬ್ಬಬ್ಬ, ಥಿಯೇಟರ್ ಅಲ್ಲಿ ನೋಡ್ಬೇಕು ಈ ಮೂವಿನ. ಸೂಪರ್ ಆಗಿದೆ ಅಂದ್ರೆ ಸೂಪರ್. ಅಕ್ಷರದ ಗುರಿ ಅಧಿಕಾರ ಇರ್ಬೋದು, ಆದ್ರೆ ಅಧಿಕಾರದ ಮೂಲ ಅನುಭವ. ನನ್ ಮಗನ್ ರಾಜ್ ಬಿ ಶೆಟ್ಟಿ ಏನಾದ್ರು ಎದುರು ಬಂದ್ರೆ ಹಿಂಗೆ ಚಚ್ಚಿ ಬಿಸಾಡೋಣ, ಅಷ್ಟು ಕೋಪ ಬರ್ತದೆ. ವಿಲನ್ ಕ್ಯಾರೆಕ್ಟರ್ ಅಂದ್ರೆ ಹೆಂಗ್ ಮಾಡಿದಾರೆ ಅಂದ್ರೆ ಯಪ್ಪಬ್ಬಬ್ಬ, ಏನು ಗುರು, ಏನು ಈ ತರ ವಿಲನ್ಗಳು ನಾನಂತೂ ನೋಡೇ ಇಲ್ಲ. ಇವ ಸದ್ಯಕ್ಕಂತೂ ಯಾವ ಮೂವಿಲಿ ಈ ತರ ಮೂವಿ ನೋಡೇ ಇಲ್ಲ. ಏನ್ ಆಕ್ಟ್ ಮಾಡಿದಾರೆ, ಸೂಪರ್. ಅವರು ಆಕ್ಟಿಂಗ್ ನಲ್ಲಿ ನಂಬರ್ ಒನ್. ಈ ಫಿಲಂ ಅಲ್ಲಿ ಮಾತ್ರ ಸೂಪರ್ ಆಗಿ ಮಾಡಿದ್ದಾರೆ. ನಮ್ಗೇನೆ ಅವರನ್ನ ನೋಡುವಾಗ ಅಷ್ಟು ಕೋಪ ಬರುತ್ತೆ. ಏನು ಕ್ರೂರಿ ಗುರು, ಏನು ಕ್ರೂರಿ ಅಂದ್ರೆ ಅದನ್ನು ಅಷ್ಟಕ್ಕೂ ಮಾಡಿದಾರೆ. ಮತ್ತೆ ದುನಿಯಾ ವಿಜಯ್ ಅವ್ರಿಗಂತೂ ಒಂದೊಂದು ಮೂವಿಗೆ ಅಂತಾನೆ ಅವ್ರು ಇಂಪ್ರೂವ್ ಆಗ್ತಾನೆ ಹೋಗ್ತಾರೆ. ಈ ಮೂವಿಲಂತೂ ಅವ್ರ ಆಕ್ಷನ್, ಎಮೋಷನಲ್ ಏನು ಯಾವ ಒಂದು ಇಷ್ಟು ಜಾಗ ಬಿಡ್ಲಿಲ್ಲ. ನಮ್ಗೆ ಒಂದು ಚೂರು ಬೋರ್ ಆಗಲ್ಲ ಗುರು, ಒಂದು ಚೂರು ಬೋರ್ ಆಗಲ್ಲ. ಎಲ್ಲೂ ಒಂಥರ ಎಷ್ಟು ಕ್ಲೀನ್ ಆಗಿದೆ ಮೂವಿ ಅಂದ್ರೆ. ಒಂದು ಅಲ್ಲಿಂದ ಒಂದು ಹಿಂದಿನ ಕಾಲದಲ್ಲೆಲ್ಲ ರಾಜರಲ್ಲ, ನಮ್ಮ ದಣಿಗಳನ್ನ ಕೆಲಸ ಮಾಡಿಸಿ ಕೂಲಿ ಕಾರ್ಮಿಕರನ್ನ ಹೆಂಗೆ ಯೂಸ್ ಮಾಡ್ತಿದ್ದಾರೆ ಮೂವಿನ. ಥಿಯೇಟರ್ ಅಲ್ಲೇ ಹೋಗಿ ನೋಡಿ ನೀವೆಲ್ಲ ಮೂವಿ, ಅಷ್ಟು ಚೆನ್ನಾಗಿದೆ ಮೂವಿ. ರಚಿತಾ ರಾಮ್ ಅಂತೂ ಸೂಪರ್. ಅವರ ನೆಕ್ಸ್ಟ್ ಲೆವೆಲ್ ಆಕ್ಟಿಂಗ್. ಉಮೇಶ್ ಅವರಿದ್ದಾರೆ, ಅಚ್ಯುತ ಸರ್ ಅವರಿದ್ದಾರೆ. ದುನಿಯಾ ವಿಜಯ್ ಮಗಳ ಸೂಪರ್ ಸೂಪರ್ ಸೂಪರ್. ರಿತನ್ಯನೂ ಇದೆ. ಈ ಜಗತ್ತಾಗ ಕಿರ್ಚದೇ ಇರೋ ಹೆಂಗಸರು, ಕಚ್ಚದೇ ಇರೋ ಗಂಡಸರು ಯಾರು ಹೇಳಿ ನೋಡೋಣ. ಒಳ್ಳೆ ಮೂವಿ, ಎಲ್ರು ಥಿಯೇಟರ್ಗೆ ಹೋಗಿ ಮೂವಿ ನೋಡಿ. ಜೈ ಕನ್ನಡ.